ನಗರದ ರಸ್ತೆ ಮತ್ತು ಫುಟ್ಪಾತ್ಗಳಲ್ಲಿ ತಿಂಗಳಾನುಗಟ್ಟಲೆ ನಿಂತಿರುವ ಬಿಡಾಡಿ ವಾಹನಗಳ ವಿರುದ್ಧ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನ ಆರಂಭಿಸಿದೆ. ಸಚಿವ ಕೃಷ್ಣ ಬೈರೇಗೌಡ ಸಾರ್ವಜನಿಕ ಸ್ಥಳ ಅತಿಕ್ರಮಣವನ್ನ ಯಾವುದೇ ಕಾರಣಕ್ಕೂ ಸಹಿಸಲಾಗುವುದಿಲ್ಲ ಎಂದು ಸ್ಪಷ್ಟ ಸಂದೇಶವನ್ನ ನೀಡಿದ್ದಾರೆ. ಮುಖ್ಯಮಂತ್ರಿ ಮಾರ್ಗದರ್ಶನದಲ್ಲಿ ನಗರವನ್ನ ಸ್ವಚ್ಛ ಹಾಗೂ ಸುಗಮವಾಗಿಸಲು ಹಲವು ಸುಧಾರಣಾ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ತಿಂಗಳಾನುಗಟ್ಟಲೆ ರಸ್ತೆ ಹಾಗೂ ಫುಟ್ಪಾತ್ಗಳಲ್ಲಿ ಬಿಟ್ಟು ಹೋಗಿರುವ ವಾಹನಗಳಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದ್ದು ನಗರದ ಸೌಂದರ್ಯಕ್ಕೂ ಧಕ್ಕೆಯಾಗುತ್ತಿದೆ ಎಂದು ಅವರು ಹೇಳಿದ್ರು. ಬಿಡಾಡಿ ವಾಹನಗಳ ಮೇಲೆ ಒಂದು ವಾರದ ಹಿಂದೆಯೇ ನೋಟಿಸ್ ಅನ್ನು ಕೂಡ ಅಂಟಿಸಲಾಗಿತ್ತು. ಆದರೂ ಕೂಡ ವಾಹನ ಮಾಲೀಕರು ಯಾವುದೇ ಪ್ರತಿಕ್ರಿಯೆ ನೀಡದ ಕಾರಣ ಈ ಟೋಯಿಂಗ್ ಮೂಲಕ ವಾಹನಗಳನ್ನ ತೆರವುಗೊಳಿಸುವ ಕಾರ್ಯಾಚರಣೆ ಆರಂಭಿಸಲಾಗಿದೆ. ವಾಹನಗಳನ್ನ ಟೋಯಿಂಗ್ ಮಾಡಿದ ಬಳಿಕವೂ ಮಾಲೀಕರಿಗೆ ಇನ್ನೂ 15 ದಿನಗಳ ಕಾಲ ಅವಕಾಶ ನೀಡಲಾಗುತ್ತದೆ ಎಂದು ಸಚಿವರು ತಿಳಿಸಿದ್ದಾರೆ. ಸಾಕಷ್ಟು ಸುಧಾರಣೆ ಕ್ರಮಗಳನ್ನು ತರ್ತಾ ಇದ್ದೇವೆ. ಅದರಲ್ಲಿ ಇವತ್ತು ಅನಾಥ ವಾಹನಗಳು ಅಥವಾ ಬೀಡಾಡಿ ವಾಹನಗಳಂತ ಏನು ಕರೀತೇವೆ, ರಸ್ತೆಯಲ್ಲಿ ಫುಟ್ಪಾತ್ನಲ್ಲಿ ವಾರಗಟ್ಟಲೆ ಗಾಡಿಗಳನ್ನು ತಿಂಗಳುಗಟ್ಟಲೆ ಅಲ್ಲೇ ಅನಾಥವಾಗಿ ಬಿಟ್ಟು ಇದರಿಂದ ಪಾದಾಚಾರಿಗಳಿಗೂ ತೊಂದರೆ ಮತ್ತು ವಾಹನ ಸಂಚಾರಕ್ಕೂ ತೊಂದರೆ, ಟ್ರಾಫಿಕ್ ಪ್ರಾಬ್ಲಮ್ಗೂ ಕಾರಣ ಆಗುತ್ತೆ. ಯಾಕಂದರೆ ರಸ್ತೆಗಳಲ್ಲೆಲ್ಲ ತಿಂಗಳಾನುಗಟ್ಟಲೆ ವಾಹನಗಳನ್ನು ಬಿಟ್ಬಿಟ್ಟು ಅದರಿಂದ ಆಗುವಂಥ ತೊಂದರೆ ಪ್ರತಿನಿತ್ಯ ಲಕ್ಷಾಂತರ ಜನ ಅನುಭವಿಸ್ತಾರೆ. ಸೊ ಜೊತೆಗೆ ಈ ಗುಜರಿ ಗಾಡಿಗಳ ಥರ ಎಲ್ಲಂದರೆ ಅಲ್ಲಿ ಅವುಗಳನ್ನ ಬಿಟ್ಬಿಟ್ಟು ಬೆಂಗಳೂರಿನಲ್ಲಿ ನೋಡೋದಕ್ಕೂ ಒಂಥರ ಅಸಹ್ಯ ವಾತಾವರಣ, ಬೆಂಗಳೂರಿನ ಒಂದು ಲುಕ್ಕನ್ನು ಕೂಡ ಕೆಡಿಸುತ್ತೆ. ಸೊ ಹಾಗಾಗಿ ಇಂಥ ವಾಹನಗಳನ್ನು ರಸ್ತೆ ಮತ್ತು ಫುಟ್ಪಾತ್ ಯಾರೊಬ್ಬರ ಖಾಸಗಿ ಆಸ್ತಿಯಲ್ಲ, ಅದು ಸಾರ್ವಜನಿಕರ ಆಸ್ತಿ. ಸಾರ್ವಜನಿಕ ಸ್ಥಳವನ್ನ ಅತಿಕ್ರಮಿಸುವುದನ್ನ ಸರ್ಕಾರ ಸಹಿಸುವುದಿಲ್ಲ ಎಂದು ಅವರು ಎಚ್ಚರಿಕೆಯನ್ನ ನೀಡಿದ್ರು. ಈವರೆಗೆ 7,700 ಬಿಡಾಡಿ ವಾಹನಗಳನ್ನ ಗುರುತಿಸಲಾಗಿದ್ದು 1,304 ವಾಹನಗಳಿಗೆ ನೋಟಿಸ್ ಅಂಟಿಸಲಾಗಿದೆ. 8 ದಿನಗಳ ಗಡುವು ಮುಗಿದ ಬಳಿಕ ಅವುಗಳನ್ನ ತೆರವುಗೊಳಿಸಲಾಗುತ್ತಿದೆ. ಬೆಂಗಳೂರು ನಗರವನ್ನ ಗುಜರಿಯಾಗಲು ಬಿಡುವುದಿಲ್ಲ. ಈ ಕಾರ್ಯಾಚರಣೆ ಜಿಬಿಎ ಹಾಗೂ ಟ್ರಾಫಿಕ್ ಪೊಲೀಸರ ಸಹಯೋಗದಲ್ಲಿ ಮುಂದುವರಿಯಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಸಾರ್ವಜನಿಕರು ಕೂಡ ಟ್ರಾಫಿಕ್ ಮೂಲಕ ಅಸ್ತ್ರಂ ಆಪ್ ಮೂಲಕ ಇಂತಹ ವಾಹನಗಳ ಬಗ್ಗೆ ಮಾಹಿತಿ ನೀಡುವಂತೆ ಮನವಿಯನ್ನ ಮಾಡಿದ್ದಾರೆ. ಬೋಸಮ್ಮ, ಪ್ರಗತಿ ಟಿವಿ, ಬೆಂಗಳೂರು.